ನಾಗೇಂದ್ರಗೆ ವಾಲ್ಮೀಕಿ ನಿಗಮದ ಉರುಳಾಗಿದೆ. ಬಿ ನಾಗೇಂದ್ರ ಅವರನ್ನು ಬಂಧಿಸಿದ ಇಡಿ ಅಧಿಕಾರಿಗಳು. ಸತತ ವಿಚಾರಣೆ ಬಳಿಕ ಮಾಜಿ ಸಚಿವನ ಬಂಧನವಾಗಿದೆ. ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ನತ್ತ ಮಾಜಿ ಸಚಿವ ಜಡ್ಜ್ ಮುಂದೆ ಹಾಜರುಪಡಿಸಲಿರುವ ಅಧಿಕಾರಿಗಳು. ನಾಗೇಂದ್ರ ಅವರನ್ನು ಬಂಧಿಸಲಾಗಿದೆ. ನಾಗೇಂದ್ರ ಅವರನ್ನು ಇಡಿ ಬಂಧಿಸಿದೆ. ಜಾರಿ ನಿರ್ದೇಶನಾಲಯ. ಬಹಳ ಮುಖ್ಯವಾಗಿ ಹೈದರಾಬಾದ್ನಿಂದ ಹವಾಲಾ ರೂಪದಲ್ಲಿ ಬೆಂಗಳೂರಿಗೆ ಹಣ ಬಂದಿದೆ ಅನ್ನುವಂಥದ್ದು. ಏನು ಹವಾಲಾ ಅಂತಂದರೆ ಈಗ ಒಂದು 10 ಕೋಟಿ ರೂಪಾಯಿ ನನಗೆ ಈಗ ಡೆಲ್ಲಿಯಲ್ಲಿ ಬೇಕು. 10 ಕೋಟಿ ರೂಪಾಯಿ ಡೆಲ್ಲಿಯಲ್ಲಿ ಬೇಕು. ನಾನು ಬ್ಯಾಂಕಿಂದ ಟ್ರಾನ್ಸಾಕ್ಷನ್ ಮಾಡೋಕ್ಕಾಗಲ್ಲ. ಅಥವಾ ನನಗೆ ಈಗ ಈ ಕ್ಷಣ ಅರ್ಧ ಗಂಟೆಯಲ್ಲಿ 10 ಕೋಟಿ ರೂಪಾಯಿ ದುಬೈನಲ್ಲಿ ಬೇಕು. ನನಗೆ ಬ್ಯಾಂಕಲ್ಲಿ ಟ್ರಾನ್ಸಾಕ್ಷನ್ ಮಾಡೋಕ್ಕಾಗಲ್ಲ. ಆಗೇನು ಮಾಡ್ತೀನಿ ನಾನು? ನನ್ನ ಹತ್ರ ದುಡ್ಡಿದೆ, 10 ಕೋಟಿ ರೂಪಾಯಿ ಇದೆ. ಈ 10 ಕೋಟಿ ರೂಪಾಯಿ ದುಬೈಯಲ್ಲಿ ನನ್ನ ಒಬ್ಬ ಫ್ರೆಂಡಿಗೆ ಕೊಡಬೇಕು. ಹೆಂಗೆ? ನಾನೇನು ಮಾಡ್ತೀನಿ, ಇಲ್ಲಿ ಹವಾಲಾ ಸ್ಪೆಷಲಿಸ್ಟ್ಗಳಿರ್ತಾರೆ ಕೆಲವರು. ಈ 10 ಕೋಟಿ ರೂಪಾಯಿ ತಗೊಂಡೋಗಿ ಅವನು ಕೊಡ್ತೀನಿ. ಇಲ್ಲಿ ಕೊಟ್ಟರೆ ಸಾಕು, ಅಲ್ಲಿ ಅವನು ಕೊಡ್ತಾನೆ ಅಷ್ಟೇ. ಎಲ್ಲೋ ಓಡಾಟ ಗಿಡಾಟ ಏನಿರೋದಿಲ್ಲ. ಭಾಳ ಸ್ಮೂತಾಗಿ ನಡೆಯುವಂಥದ್ದು. ಅದರಲ್ಲಿ ಇವರು ಸಿಕ್ಕಾಕೊಂಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇದೆ. ಈ ಹಗರಣವನ್ನು ಮೂರು ತನಿಖಾ ಸಂಸ್ಥೆಗಳು ತನಿಖೆ ಮಾಡ್ತಾ ಇದೆ. ಮೂರು ತನಿಖಾ ಸಂಸ್ಥೆಗಳು. SIT ಮಾಡ್ತಾ ಇದೆ. SIT ಯಾಕೆ ಮಾಡ್ತಾ ಇದೆ? ಚಂದ್ರಶೇಖರ ಅಯ್ಯನವರು ಮೇ 27ನೇ ತಾರೀಕು ಡೆತ್ ನೋಟ್ ಬರೆದು ಆತ್ಮಹತ್ಯೆ ಮಾಡಿಕೊಂಡ್ರು. ಆ ಡೆತ್ ನೋಟ್ ವಿಚಾರ ಗೊತ್ತಾಗಿದ್ದು ಮರುದಿವಸ ಅವರ ಪತ್ನಿಗೆ. ಎರಡನೇದೇನು, ಯೂನಿಯನ್ ಬ್ಯಾಂಕ್ನ ಅಧಿಕಾರಿಗಳು ಪತ್ರ ಬರೆದರು, ಇಲ್ಲಿ ಅವ್ಯವಹಾರ ಆಗಿದೆ, ತನಿಖೆ ಮಾಡಿ ಅಂತೇಳಿ. CBIಗೆ ಒಂದು ಅವಕಾಶ ಇದೆ. 5 ರಿಂದ 10 ಕೋಟಿ ಒಳಗಡೆ ಬ್ಯಾಂಕ್ಗಳಲ್ಲಿ ಅವ್ಯವಹಾರ ಆದರೆ CBI ಬರ್ಬೋದು. ಅವರು ಅದರ ಬಗ್ಗೆ ತನಿಖೆ ಮಾಡ್ತಾರೆ. ಈಗ ಬಂದಿರೋದು ಇಡಿ ಯಾಕೆ ಬಂದಿರುತ್ತೆ? ಮನಿ ಲಾಂಡ್ರಿಂಗ್ ಅಂದರೆ ಲಾಂಡ್ರಿ ಅಂದ್ರೇನು? ಬಟ್ಟೆ ಒಗೆಯೋದನ್ನು ಲಾಂಡ್ರಿ ಅಂತೀವಿ. ಲಾಂಡ್ರಿಗೆ ಲಾಂಡ್ರಿಗೆ ಯಾಕೆ ಕೊಡ್ತೀವಿ? ಬಟ್ಟೆಯನ್ನು ಕ್ಲೀನ್ ಮಾಡಿ ಕೊಡೋದಕ್ಕೆ. ಮನಿ ಲಾಂಡ್ರಿಂಗ್ ಅಂದರೆ ಕಪ್ಪು ಹಣವನ್ನು ಕ್ಲೀನ್ ಮಾಡಿ ಬಿಳಿ ಹಣ ಮಾಡಿ ಕೊಡೋದು. ಈ ಕಾರಣಕ್ಕಾಗಿ ಈಗ ಇಡಿ ಎಂಟ್ರಿ ಕೊಟ್ಟಿದೆ. ಬನ್ನಿ ಇದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಇಡಿ ಇಕ್ಕಳದಲ್ಲಿ ಮಾಜಿ ಸಚಿವ ನಾಗೇಂದ್ರ ವಿಲವಿಲ. ಕಾಂಗ್ರೆಸ್ನಲ್ಲಿ ದೊಡ್ಡ ತಲೆಗಳಿಗೆ ಕಾದಿದೆಯಾ ಆಪತ್ತು? ವಾಲ್ಮೀಕಿ ನಿಗಮದಲ್ಲಿನ ಹಗರಣ ಬಗೆದಷ್ಟು ಆಳಕ್ಕೆ ಹೋಗ್ತಿದೆ. ಇಡಿ ಇಕ್ಕಳದಲ್ಲಿ ಸಿಲುಕಿ ಮಾಜಿ ಸಚಿವ ನಾಗೇಂದ್ರ ಒದ್ದಾಡ್ತಿದ್ರೆ, ಈತ ಕಾಂಗ್ರೆಸ್ ದೊಡ್ಡ ತಲೆಗಳಿಗೆ ಟೆನ್ಷನ್ ಶುರುವಾಗಿದೆ. ವಿಚಾರಣೆಯಲ್ಲಿ ಮಾಜಿ ಮಿನಿಸ್ಟರ್ ಬಾಯ್ಬಿಟ್ರೆ ದೊಡ್ಡವರ ಹೆಸರು ಹೊರಬೀಳುವ ಸಾಧ್ಯತೆ ಇದೆ. ಮಾಜಿ ಮಂತ್ರಿ ಬಿ ನಾಗೇಂದ್ರರನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ವಾಲ್ಮೀಕಿ ಹಗರಣ ಕೇಸಲ್ಲಿ ನಾಗೇಂದ್ರಗೆ ಇಡಿ ಅಧಿಕಾರಿಗಳು ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. ಆದರೆ ನಾಗೇಂದ್ರ ಮಾತ್ರ ನನಗೇನು ಗೊತ್ತಿಲ್ಲ, ಅಕ್ರಮದ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ ಅಂತೆ. ಎಷ್ಟೇ ಪ್ರಶ್ನೆ ಕೇಳಿದ್ರೂ ಒಂದೇ ಉತ್ತರ ನೀಡ್ತಿದ್ದಾರಂತೆ. ಇನ್ನು ಅಧಿಕಾರಿಗಳು ಆರೋಪಿಗಳ ಟವರ್ ಲೊಕೇಶನ್ ಹಾಗೂ ನಾಗೇಂದ್ರ ಟವರ್ ಲೊಕೇಶನ್ನ ಮುಂದಿಟ್ಟಾಗ ನಾನು ಟೀ ಕುಡಿಯೋಕೆ ಹೋಗಿದ್ದೆ, ಆರೋಪಿಗಳು ಏನಕ್ಕೆ ಬಂದಿದ್ರು ಅನ್ನೋದು ಗೊತ್ತಿಲ್ಲ ಅಂತ ನಾಗೇಂದ್ರ ಹೇಳಿದ್ದಾರಂತೆ. ಇವತ್ತು ಇಡಿ ನಾಗೇಂದ್ರನನ್ನ ವಶಕ್ಕೆ ಪಡೆದಿದ್ರೆ ಈ ವೇಳೆ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕನ್ ಅಡಕ್ಕೆ ಮಾಜಿ ಮಿನಿಸ್ಟರ್ ಪ್ರತಿಕ್ರಿಯೆ ನೀಡಿದ್ರು. ನಾನೇನು ಮಾಡಿಲ್ಲ ಅನ್ನೋ ರಾಗ ಹಾಡಿದ್ರು. ನಿಮ್ಮ ಆಪ್ತರಿಗೆ 25 ಲಕ್ಷ ಹಣ ಸಂದೇಹ ಆಗಿದೆ ಅಂತ ಹೇಳ್ತಾರೆ. ಕೊಟ್ಟಿಲ್ಲ, ಯಾರು ಕೊಡಲಿಲ್ಲ. ಸಂದೇಹ ಆಗಿದೆ ಅಂತ ಹೇಳ್ತಾರೆ ಸರ್. ಇಲ್ಲ, ಯಾರು ಕೊಡಲಿಲ್ಲ. ಬಹುಕೋಟಿ ಹಗರಣದ ತನಿಖೆ ಚುರುಕುಗೊಂಡಿದ್ದು, ವಿಚಾರಣೆಯಲ್ಲಿ ನಾಗೇಂದ್ರ ಬಾಯ್ಬಿಟ್ರೆ ಮತ್ತಷ್ಟು ನಾಯಕರಿಗೆ ಸಂಕಷ್ಟ ಫಿಕ್ಸ್ ಎನ್ನಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.